ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತವನ್ನು ಹೇಳ್ತಾ, ಈ ದಿನದ ಪಂಚಾಂಗ ಫಲ ಹೇಗಿದೆ, ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಹಾಗೆ ಈ ದಿನದ ವಿಶೇಷತೆಯ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೂಡ ನೋಡೋಣ ಬನ್ನಿ. ಮೊದಲಿಗೆ ಈ ದಿನದ ಪಂಚಾಂಗ ಫಲ. ಈ ದಿನ 2026 ಜನವರಿ ತಿಂಗಳ 9ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ದಕ್ಷಿಣಾಯನ ಹೇಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷದ ಷಷ್ಠಿಯ ತಿಥಿ ಇರುವಂತಹ ದಿನ. ಈ ಷಷ್ಠಿ ಈ ದಿನ ಬೆಳಿಗ್ಗೆ 10 ಗಂಟೆ 16 ನಿಮಿಷದವರೆಗೆ ಇರಲಿದೆ. ನಂತರ ಸಪ್ತಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ. ಇದು ಈ ದಿನ ಸಂಜೆ 5 ಗಂಟೆ 1 ನಿಮಿಷದವರೆಗೆ ಇರಲಿದೆ. ನಂತರ ಹಸ್ತ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ರಾತ್ರಿ 7 ಗಂಟೆ 42 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಶೋಭನ ಯೋಗ. ಇದು ಈ ದಿನ ಅಪರಾಹ್ನ 4 ಗಂಟೆ 55 ನಿಮಿಷದವರೆಗೆ ಇರಲಿದೆ. ನಂತರ ಅತಿಗಂಡ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 4 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 30 ನಿಮಿಷದವರೆಗೆ. ಉಳಿಕ ಕಾಲ ಈ ದಿನ ಬೆಳಿಗ್ಗೆ 8 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 38 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3 ಗಂಟೆ 22 ನಿಮಿಷದಿಂದ ಸಂಜೆ 4 ಗಂಟೆ 48 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 20 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 2 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 49 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 30 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 7 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 49 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 6 ಗಂಟೆ 5 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 46 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 44 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 7 ನಿಮಿಷಕ್ಕೆ. ಹಾಗೆ ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗೆ ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರದ ಜೀವನಕ್ಕೆ, ಇನ್ನು ವಿಶೇಷವಾಗಿ ಸಂಗೀತ, ನೃತ್ಯ, ವಿವಾಹ, ಫಲವತ್ತತೆ ಇದಕ್ಕೂ ಕೂಡ ಕಾರಕನಾಗಿರುವಂಥವನು ಶುಕ್ರ. ಹಾಗಾಗಿ ಹೊಸದಾಗಿ ಯಾರು ಮದುವೆ ಆಗಿದ್ದೀರಿ, ವೈವಾಹಿಕ ಬದುಕಿಗೆ ಕಾಲಿಟ್ಟಿದ್ದೀರಿ ಅಂಥವ್ರಿಗೆ ತುಂಬ ಅನುಕೂಲ ಇರುವಂಥ ದಿನ. ಹಾಗಾಗಿನೇ ಈ ದಿನ ಪ್ರಣಯಕ್ಕೆ ಮತ್ತು ಮನರಂಜನೆಗೆ ತುಂಬ ಸಹಕಾರಗಳು ಸಿಕ್ಕತ್ತೆ. ಹಾಗೆ ಪ್ರೀತಿ ವಿಶ್ವಾಸದಿಂದಲೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸ್ತೀರಿ. ನಿರೀಕ್ಷಿತ ಮಟ್ಟದಲ್ಲಿ ನಿಮ್ಮ ವ್ಯವಹಾರಗಳು ಮುಂದುವರಿಯುತ್ತೆ. ಅದರಲ್ಲೂ ನೀವು ಗುರು ಹೋರಾದಲ್ಲಿ ಏನಾದರೂ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಅದು ಅತ್ಯುತ್ತಮವಾದಂಥ ಒಂದು ಫಲಿತಾಂಶವನ್ನು ಕೊಡುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಬೆಳಿಗ್ಗೆ
10 ಗಂಟೆ 29 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 26 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 8 ನಿಮಿಷದಿಂದ ಸಂಜೆ 6 ಗಂಟೆ 5 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 23 ನಿಮಿಷದಿಂದ ರಾತ್ರಿ 1 ಗಂಟೆ 25 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಈ ಗುರುಹೋರವನ್ನು ನೀವು ಈ ದಿನ ಅನುಸರಣೆ ಮಾಡ್ಬೋದು. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನೇನಾದರೂ ನೀವು ಶನಿ ಹೋರಾದಲ್ಲಿ ಆರಂಭ ಮಾಡಿದರೆ ಅದು ಕೂಡ ಅತ್ಯುತ್ತಮವಾದ ಫಲವನ್ನು ಕೊಡುತ್ತೆ. ಏಕೆಂದರೆ ಶನಿ ಹೋರ ಕೂಡ ಈ ದಿನ ನಿಮಗೆ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ. ಇನ್ನು ಈ ದಿನ ಜಡ್ಜ್ಮೆಂಟ್ ವಿಚಾರದಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವಂಥ ಪ್ರಸಂಗಗಳು ಅಥವಾ ಹೊಸದಾಗಿ ಪ್ರಸಂಗಗಳು ನ್ಯಾಯಾಲಯಕ್ಕೆ ಸೇರ್ಪಡೆ ಆಗುವಂಥ ವಿಚಾರ, ಇದೆಲ್ಲದರಲ್ಲೂ ಕೂಡ ನಿಮಗೆ ಜಯಪ್ರಾಪ್ತಿಯಾಗುತ್ತೆ. ಇನ್ನು ಈ ದಿನ ನ್ಯಾಯಾಲಯದ ಪ್ರಕರಣಗಳೇನಾದರೂ ಇದ್ದರೆ ಅದರಲ್ಲೂ ಕೂಡ ನಿಮ್ಮ ಪರವಾಗಿ ತೀರ್ಮಾನ ಬರುವಂಥದ್ದು, ನಿಮಗೆ ಅನುಕೂಲಕರವಾಗಿರುವಂಥ ಸನ್ನಿವೇಶಗಳು ಮುಂದೆ ಒದಗಿ ಬರುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ. ಈ ದಿನ ಬೆಳಿಗ್ಗೆ 9 ಗಂಟೆ 32 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 29 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 11 ನಿಮಿಷದಿಂದ ಅಪರಾಹ್ನ 5 ಗಂಟೆ 8 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 20 ನಿಮಿಷದಿಂದ ರಾತ್ರಿ 12 ಗಂಟೆ 23 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಚಂದ್ರ ಹೋರ ಕೂಡ ಭಾಳ ಚೆನ್ನಾಗಿದೆ. ಇದು ಕೂಡ ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ವಸ್ತುಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ಈ ದಿನ ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವ್ರಿಗೆ, ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಬಂಡವಾಳ ತೊಡಗಿಸಿರುವಂಥವ್ರಿಗೆ ತುಂಬ ತಾಳ್ಮೆಯಿಂದ ಇದ್ದರೆ ಕೆಲಸಗಳು ಪೂರ್ಣ ಆಗುತ್ತೆ. ಹಾಗಾಗಿ ಈ ದಿನ ಚಂದ್ರ ಹೋರ ಇರುವಂಥ ಸಮಯ. ಈ ದಿನ ಬೆಳಿಗ್ಗೆ 8 ಗಂಟೆ 35 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 32 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 14 ನಿಮಿಷದಿಂದ ಅಪರಾಹ್ನ 4 ಗಂಟೆ 11 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 17 ನಿಮಿಷದಿಂದ ರಾತ್ರಿ 11 ಗಂಟೆ 20 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ರವಿ ಹೋರ ಅನ್ಫೇವರಬಲ್ ಆಗೇ ಇರುವಂಥದ್ದು, ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ವಿಶೇಷವಾಗಿ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ರವಿ ಹೋರದಲ್ಲಿ ನೀವು ಯಾವುದೇ ಚಟುವಟಿಕೆಗಳನ್ನು ಅಥವಾ ಪ್ರಯಾಣವನ್ನು ಆರಂಭ ಮಾಡಿದ್ರೆ ನಿಮ್ಮ ಉದ್ದೇಶಿತ ಕಾರ್ಯಗಳು ಈಡೇರಲ್ಲ. ಕೆಲಸಗಳು ಅರ್ಧಂಬರ್ಧ ಆಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿನೇ ರಾಜಕಾರಣಿಗಳು ಈ ದಿನ ರವಿ ಹೋರವನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಇನ್ನು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಿರಲಿ ಅಥವಾ ಯಾವುದೇ ಇಲಾಖೆಯಲ್ಲಿ ನಿಮ್ಮ ಕೆಲಸ ಏನಾದರೂ ಪೆಂಡಿಂಗ್ ಇದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರವನ್ನಾಗಲಿ ರವಿ ಹೋರಾದಲ್ಲಿ ಮಾಡಬೇಡಿ. ಹಾಗೆ ಮನೆಯಲ್ಲೂ ಕೂಡ ತಂದೆ ಮಕ್ಕಳೇನಾದರೂ ಯಾವುದೇ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳಾಗುತ್ತೆ, ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ ಅಂತಿದ್ದರೆ ಆದಷ್ಟು ತಟಸ್ಥವಾಗಿರುವಂಥದ್ದು ಉತ್ತಮ ರವಿ ಹೋರಾದಲ್ಲಿ. ಇನ್ನು ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಏನಾದರೂ ಇದ್ದರೆ ಅದನ್ನು ಕೂಡ ರವಿ ಹೋರಾದಲ್ಲಿ ಮಾಡಬೇಡಿ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ. ಈ ದಿನ ಪ್ರಾತಃ ಕಾಲ 5 ಗಂಟೆ 31 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 34 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 16 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 13 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 1 ನಿಮಿಷದಿಂದ ರಾತ್ರಿ 8 ಗಂಟೆ 4 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು, ಒಳ್ಳೆಯ ಹೊರ ಯಾವುದು, ಇದನ್ನು ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಪಂಚಾಂಗ ಶ್ರವಣವನ್ನು ಮಾಡಬೇಕು, ಪಂಚಾಂಗ ಪಠಣವನ್ನು ಮಾಡಬೇಕು. ಆಗ ಮಾತ್ರ ನಿಮಗೆ ಆಯಾ ದಿನದಲ್ಲಿರುವಂಥ ಶುಭ ಮುಹೂರ್ತಗಳ ಬಗ್ಗೆ ವಿಚಾರಗಳು ತಿಳಿಯುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನೇ ಕೇಳಿಸ್ಕೊಳ್ಳಿ, ಅಷ್ಟೇ ಸಾಕು. ಅದರಲ್ಲಿ ಎಲ್ಲ ಮಾಹಿತಿಗಳು ಇರುತ್ತೆ, ನಿಮಗೆ ಬೇಕಾದಂಥ ಮಾಹಿತಿಗಳಿರುತ್ತೆ. ಅದನ್ನು ನೀವು ಅನುಸರಣೆ ಮಾಡಿ. ಆ ಸಮಯದಲ್ಲಿ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿ, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿ. ಖಂಡಿತ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಏಕೆಂದರೆ ಈ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಇದನ್ನು ಅನುಸರಣೆ ಮಾಡೋದ್ರಿಂದ ನಿಮಗೆ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಇನ್ನು ಬಂಧುಗಳೇ, ನಾವು ಪ್ರತಿನಿತ್ಯ ಈ ಪಂಚಾಂಗವನ್ನು ಹೇಳುವಾಗ ಅಂದರೆ ಪಂಚಾಂಗಗಳ ಬಗ್ಗೆ, ಆಯಾ ದಿನದ
ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವುಗಳ ಬಗ್ಗೆ ತಿಳಿಸುವಂಥ ಸಂದರ್ಭದಲ್ಲಿ ಕೆಲವೊಂದು ವಿಶೇಷವಾದಂಥ ಮಾಹಿತಿಗಳನ್ನು ನಿಮಗಾಗಿ ತಿಳಿಸ್ತಾ ಇದೆ. ಅದರಲ್ಲಿ ಈಗಾಗಲೇ ನಾವು ಯಾವ ಯಾವ ನಕ್ಷತ್ರದಲ್ಲಿ ಯಾವ ಯಾವ ಕೆಲಸಗಳನ್ನ ಮಾಡಬಹುದು ಅನ್ನುವಂಥ ವಿಚಾರಗಳನ್ನ ತಿಳಿಸಿದ್ವಿ. ಇದೇ ರೀತಿಯ ವಿಶೇಷ ಮಾಹಿತಿಗಳನ್ನ ನೀವು ಪ್ರತ್ಯೇಕವಾಗಿ ನಾವು ಪ್ರಸಾರ ಮಾಡುವಂತ ಕಾರ್ಯಕ್ರಮದಲ್ಲಿ ನೋಡಬಹುದು. ಈ ಕಾರ್ಯಕ್ರಮ ಇದೇ ಯೂಟ್ಯೂಬ್ ಚಾನೆಲ್ ಅಲ್ಲೇ ಬರುತ್ತೆ, ಸಿರಿಗನ್ನಡ ಸುದ್ದಿವಾಹಿನಿ ಅಂತ ಹೇಳಿ. ಇದು ನಿಮ್ಮ ದಿನ ಭವಿಷ್ಯ ಏನು ಬರುತ್ತೆ ಅದರ ನಂತರದಲ್ಲಿ ಬರುವಂಥ ಕಾರ್ಯಕ್ರಮಗಳಿದು. ಅದನ್ನು ಕೂಡ ತಾವು ಕೇಳಿಸ್ಕೊಳ್ಳಿ. ಅದರಂತೆ ನಿಮ್ಮ ಜೀವನದ ಚಟುವಟಿಕೆಗಳನ್ನು ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಿ. ಅತ್ಯುತ್ತಮವಾದಂಥ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ನಿಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಾಗಲಿ, ಗ್ರಹಗತಿಗಳ ಬಗ್ಗೆ ಆಗಲಿ, ನಕ್ಷತ್ರಗಳ ಬಗ್ಗೆ ಆಗಲಿ, ನಿಮ್ಮ ರಾಶಿ, ನಿಮ್ಮ ನಕ್ಷತ್ರ, ನಿಮ್ಮ ಲಗ್ನ ಇದರ ಬಗ್ಗೆ ನಿಮಗೆ ಕುತೂಹಲವನ್ನು ಕೆರಳಿಸುವಂತಹ ಕೆಲವೊಂದು ವಿಶೇಷ ಮಾಹಿತಿಗಳು ನಿಮಗೆ ಸಿಕ್ಕತ್ತೆ. ಅದರಲ್ಲೂ ನಮ್ಮ ಋಷಿ ಮುನಿಗಳು, ನಮ್ಮ ಗುರು ಹಿರಿಯರು ತಿಳಿಸಿರುವಂತಹ ಈ ಮಾಹಿತಿಗಳನ್ನು ನಿಮಗಾಗಿ ನಾವು ಪ್ರಸಾರ ಮಾಡ್ತೇವೆ. ಅದನ್ನು ಪ್ರತಿನಿತ್ಯ ಒಮ್ಮೆ ಕೇಳಿಸ್ಕೊಂಡ್ರೆ ಸಾಕು, ಅದರಲ್ಲಿರುವಂಥ ಅಂಶಗಳನ್ನು ಅಳವಡಿಸ್ಕೊಳ್ಳುವಂಥ ಮನಸ್ಸು ತಮ್ಮದಾಗತ್ತೆ. ಅಂಥ ಮನಸ್ಸು ಧನಾತ್ಮಕವಾದಂಥ ಮನಸ್ಸಾಗತ್ತೆ. ಅದರಿಂದ ನಿಮ್ಮ ಉದ್ದೇಶಿತ ಗುರಿಗಳನ್ನು ನೀವೇ ಈಡೇರಿಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಿಮ್ಮ ಬಗ್ಗೆ ನಿಮಗಿರುವಂಥ ಕೀಳರಿಮೆ ಕೂಡ ಇದರಿಂದ ದೂರ ಹೋಗುತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ. ಹಾಗಾಗಿ ಪ್ರತಿನಿತ್ಯ ಈ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಕೂಡ ನೀವು ಕೇಳ್ತಾ ಇರಿ ಅಂತ ಹೇಳ್ತಾ, ಇನ್ನು ಈ ದಿನದ ಕಾರ್ಯಕ್ರಮದಲ್ಲಿ ನಾವು ಶುಭ ಯೋಗಗಳ ಬಗ್ಗೆ, ಅದರಲ್ಲೂ ಅತ್ಯಂತ ಉತ್ತಮ ಫಲ ನೀಡುವಂಥ ಯೋಗಗಳೇನಿದೆ ಆ ಯೋಗಗಳಲ್ಲಿ ನಾವು ಮಾಡುವಂಥ ಶುಭ ಕಾರ್ಯಗಳಿರ್ಬೋದು, ವಿವಾಹ ಇರ್ಬೋದು, ಗೃಹ ಪ್ರವೇಶ ಇರ್ಬೋದು, ವ್ಯಾಪಾರ, ವ್ಯವಹಾರ, ಶಿಕ್ಷಣ, ಧಾರ್ಮಿಕ ಕಾರ್ಯಗಳಿರ್ಬೋದು, ವಾಹನ ಖರೀದಿ ಇರ್ಬೋದು, ಬೋರ್ವೆಲ್ ಕೊರೆಸುವಂಥದ್ದು ಅಥವಾ ಗೃಹಾರಂಭ ಮಾಡುವಂಥದ್ದು, ಗೃಹ ಪ್ರವೇಶ ಇತ್ಯಾದಿ ವಿಚಾರಗಳನ್ನು ತಿಳಿಸುವಂಥ ಈ ಶುಭ ಯೋಗಗಳೇನಿದೆ ಅದರ ಬಗ್ಗೆ ಬಹಳ ವಿಶೇಷವಾದಂಥ ಒಂದು ಮಾಹಿತಿ ಇದೆ. ಇನ್ನು ಕೆಲವೊಂದು ಯೋಗಗಳು ಮಿಶ್ರ ಫಲವನ್ನು ನೀಡುವಂಥದ್ದಿದೆ. ಏಕೆಂದರೆ ಆ ಯೋಗದಲ್ಲಿ ಫಲ ಏನಿದೆ ಅದು ದೇಶ, ಕಾಲ ಮತ್ತು ಪಾತ್ರ, ತಿಥಿ, ನಕ್ಷತ್ರ, ವಾರ ಹಾಗೆ ಗ್ರಹಸ್ಥಿತಿಯ ಆಧಾರದ ಮೇಲೆ ಬದಲಾವಣೆ ಆಗ್ತಾ ಇರುತ್ತೆ. ಇದನ್ನ ನಾವು ಗರಿಷ್ಠ ಪ್ರಮಾಣದಲ್ಲಿ ಅನುಭವಿಸಬೇಕು ಅಂತ ಹೇಳಿದ್ರೆ ಇದಕ್ಕೆ ಸೂಕ್ತ ಮುಹೂರ್ತ ಬಹಳ ಮುಖ್ಯ. ಆ ಮುಹೂರ್ತದಿಂದಲೇ ನಾವು ಈ ಕಾರ್ಯಗಳನ್ನು ಆರಂಭ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಈ 6 ಯೋಗಗಳೇನಿದೆ ಅದು ಬಹಳ ವಿಶೇಷವಾಗಿ ಮಿಶ್ರ ಯೋಗಗಳನ್ನು ಕೊಡುವಂಥದ್ದು. ಇದನ್ನ ನಾವು ಉತ್ತಮವಾದಂತಹ ಮುಹೂರ್ತದಲ್ಲಿ ಆರಂಭ ಮಾಡಿದ್ರೆ ಮಾತ್ರ ನಮಗೆ ಒಳ್ಳೆಯ ಫಲಗಳನ್ನು ಕೊಡುವಂಥದ್ದಿದೆ. ಇನ್ನು 3 ಯೋಗಗಳಿದೆ. ಅಂದರೆ ಶೂಲ ಯೋಗ, ವ್ಯತಿಪಾತ ಯೋಗ ಮತ್ತು ವೈಧೃತಿ ಯೋಗ ಅನ್ನುವಂಥದ್ದು. ಈ 3 ಬಹಳ ಅಶುಭ ಯೋಗಗಳು. ಆ ಅಶುಭ ಯೋಗ ಇರುವಂಥ ದಿನ ನೀವು ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಿದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದರಲ್ಲೂ ಶುಭ ಕಾರ್ಯಗಳನ್ನು ತಪ್ಪಿಸುವಂಥದ್ದು ಬಹಳ ಉತ್ತಮ. ಏಕೆಂದರೆ ಆ ಒಂದು ಯೋಗ ಇರುವಂಥ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಹಿನ್ನಡೆ ಉಂಟಾಗುತ್ತೆ, ವ್ಯತಿರಿಕ್ತವಾದಂತಹ ಫಲಿತಾಂಶಗಳು ಬರುತ್ತೆ. ಹಾಗೆ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಕಾರ್ಯಸಿದ್ಧಿ ಉಂಟಾಗಲ್ಲ. ಹಾಗಾಗಿ ನಿಮ್ಮ ಪ್ರಯತ್ನ ಎಲ್ಲ ನೀರಿನಲ್ಲಿ ಹೋಮ ಮಾಡಿದಂತಾಗ್ಬಿಡುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದಲೇ ಈ ಯೋಗಗಳಿರುವಂಥ ದಿನಗಳನ್ನು ಗುರುತಿಸ್ಕೊಳ್ಬೇಕು. ಅದಕ್ಕಾಗಿಯೇ ನಾವು ಪದೇ ಪದೇ ಈ ಯೋಗಗಳ ಬಗ್ಗೆ ಕೂಡ ಪ್ರತಿನಿತ್ಯ ತಿಳಿಸ್ತಾ ಇರ್ತೇವೆ. ಅಂದರೆ ಯಾವ ದಿನದಲ್ಲಿ ಯಾವ ಯೋಗ ಇರುತ್ತೆ, ಅದು ಎಷ್ಟು ಸಮಯದವರೆಗಿರುತ್ತೆ, ನಂತರ ಆರಂಭ ಆಗುವಂಥ ಯೋಗ ಯಾವುದು ಅನ್ನುವಂಥದ್ದು. ಈ ಯೋಗದ ಸಮಯವನ್ನು ಆಧರಿಸಿ ನೀವು ಕೂಡ ನಿಮ್ಮ ಚಟುವಟಿಕೆಗಳನ್ನಾಗಲಿ, ನಿಮ್ಮ ಪ್ರಯಾಣವನ್ನಾಗಲಿ ಅಥವಾ ಯಾವುದೇ ರೀತಿಯ ವ್ಯವಹಾರಗಳನ್ನು, ನಿಮ್ಮ ವ್ಯಾಪಾರ, ಉದ್ಯೋಗ ಇತ್ಯಾದಿಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ ಅನ್ನುವಂಥ ಒಂದು ಉದ್ದೇಶದಿಂದ. ಹಾಗಾಗಿ ಇಲ್ಲಿ ಪಂಚಾಂಗ ಅನ್ನುವಂಥದ್ದು ಬಹಳ ವಿಸ್ತಾರವಾದಂತಹ, ಆಳವಾದಂತಹ ಒಂದು ವಸ್ತು ವಿಷಯ. ಅದನ್ನು ನಾವು ಸರಳೀಕರಿಸಿ ಪ್ರತಿದಿನ ನಮ್ಮ ಶ್ರೋತೃಗಳಿಗಾಗಿ ಹೇಳ್ತಾ ಇರೋಂಥ ವಿಚಾರ ಏನಿದೆ ಅದಕ್ಕೆ ನೀವು ಕೂಡ ಬೆಂಬಲ ಕೊಡಿ, ಅದನ್ನು ಕೇಳಿಸ್ಕೊಳ್ಳಿ, ಅದನ್ನು ಅನುಸರಣೆ ಮಾಡಿ. ಬಹಳ ಮುಖ್ಯವಾಗಿ ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂತಹ ದಿನ. 6ನೇ ಮನೆ, ರಿಪುಸ್ಥಾನ, ಋಣಸ್ಥಾನ, ವೈರಿಸ್ಥಾನ ಇಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಈ ದಿನದ ಮನಸ್ಥಿತಿ ಏನು ಅಂತ ಹೇಳಿದ್ರೆ ಸ್ವಲ್ಪ ಹಠದ ಸ್ವಭಾವ, ಹಿಡಿದ ಕೆಲಸ
ಆಗಲೇಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದೆ. ಹಾಗಾಗಿ ಈ ದಿನ ಕಠಿಣವಾದ ನಿರ್ಧಾರವೊಂದನ್ನು ತೆಗೆದುಕೊಳ್ಳುವಂಥ ಸಮಯ ಕೂಡ ಇದೆ ನಿಮಗೆ. ಹಾಗೆ ಈ ದಿನದಲ್ಲಿ ಅನಿರೀಕ್ಷಿತವಾಗಿ ಆಗುವಂಥ ವಿವಾದಗಳು ಅದನ್ನು ಬಗೆಹರಿಸಬೇಕು. ನಿಮ್ಮ ಒಂದು ದೃಷ್ಟಿಕೋನದಲ್ಲಿ ನಿಮ್ಮ ಅಭಿಪ್ರಾಯವೇ ಸರಿ ಅಂತ ಹೇಳಿ ಪ್ರೂವ್ ಮಾಡಬೇಕು ಅನ್ನುವಂಥ ಒಂದು ಬಯಕೆ ನಿಮಗೆ ಅದಮ್ಯವಾಗಿರುತ್ತೆ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಒಂದು ಮೂಗಿನ ನೇರಕ್ಕೆ ನೀವು ನಡೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಬಗೆಹರಿಸ್ಕೊಳ್ಬೇಕು ಅನ್ನುವಂಥ ಒಂದು ವಿವೇಕ ಬಹಳ ಚೆನ್ನಾಗಿದೆ. ನಿಮ್ಮ ಅನುಭವ, ನಿಮ್ಮ ಬುದ್ಧಿವಂತಿಕೆ ಈ ದಿನ ಬಹಳಷ್ಟು ಮಟ್ಟಿಗೆ ಉಪಯೋಗಕ್ಕೆ ಬರುತ್ತೆ. ಹಾಗಾಗಿನೇ ಈ ದಿನ ಯಾವುದೇ ಸಮಸ್ಯೆಗಳಿದ್ದರೂ ಅದನ್ನು ಪರಿಹಾರ ಮಾಡ್ಕೊಳ್ತೀರಿ. ಇನ್ನು ಈ ದಿನ ಹಣಕಾಸಿನ ಪರಿಸ್ಥಿತಿ ಸುಧಾರಣೆಯತ್ತ ಸಾಗ್ತಾ ಇದೆ. ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ ಪ್ರಗತಿಯಲ್ಲೇ ಇರುತ್ತೆ. ಅದನ್ನೇ ಮುಂದುವರಿಸ್ತಾ ಇರಿ. ಆದರೆ ಈ ಸಮಸ್ಯೆಗಳು ನಿಧಾನವಾಗಿ ಬಗೆಹರಿಯುತ್ತೆ. ತಾಳ್ಮೆಯನ್ನು ಈ ದಿನ ನೀವು ಕಳ್ಕೊಳ್ಬೇಡಿ. ಜೊತೆಗೆ ಆತ್ಮವಿಶ್ವಾಸದಿಂದ ಪರಿಸ್ಥಿತಿಯನ್ನು ಎದುರಿಸ್ತಾ ಇರಿ. ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರು ನಿಮ್ಮ ರಕ್ಷಣೆಗೆ ನಿಂತಿರುವಂಥ ವಿಚಾರ ತಮಗೂ ಗೊತ್ತಿದೆ. ಹಾಗಾಗಿ ಈ ದಿನ ನಿಮ್ಮ ಮನೆ ದೇವರನ್ನು, ನಿಮ್ಮ ಕುಲದೇವರನ್ನು ಸ್ಮರಣೆ ಮಾಡಿ. ಹಾಗೆ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಚಂದ್ರ ಪಂಚಮದಲ್ಲಿದ್ದಾನೆ. 5ರಲ್ಲಿ ಚಂದ್ರ ಇದ್ದರೆ ಮಾನಸಿಕವಾಗಿ ಒತ್ತಡ ಇರುತ್ತೆ. ಕುಟುಂಬಸ್ಥರಿಂದ ಒತ್ತಡ, ಮಕ್ಕಳಿದ್ದರೆ ಅವರಿಂದ ಒತ್ತಡ ಈ ದಿನ ಇರುವಂಥದ್ದು. ಹಾಗೆ ಈ ದಿನದ ಬಹುಪಾಲು ಕೆಲಸಗಳು ನಿಮ್ಮ ಕುಟುಂಬಕ್ಕಾಗಿ ಮೀಸಲಾಗಿರುತ್ತೆ. ನಿಮ್ಮ ವೈಯಕ್ತಿಕ ಸ್ಥಿತಿಗತಿಗಳನ್ನಾಗಲಿ ವೈಯಕ್ತಿಕ ಆರೋಗ್ಯವನ್ನಾಗಲಿ ಲೆಕ್ಕಿಸದೆ ಈ ದಿನ ಕುಟುಂಬಕ್ಕಾಗಿ ನೀವು ಸೇವೆ ಸಲ್ಲುವಂಥದ್ದು ಇದೆ. ಹಾಗೆ ಆರಂಭದ ಕೆಲಸ ಕಾರ್ಯಗಳೇನಿದೆ ಅದರಲ್ಲಿ ಸ್ವಲ್ಪ ವಿಳಂಬ ಉಂಟಾಗುವಂಥದ್ದು ಇದೆ. ಆರಂಭಿಕ ಅಡೆತಡೆಗಳು, ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಇರುತ್ತೆ. ಇದರಿಂದ ಕೆಲಸದ ಬಗ್ಗೆನೇ ನಿಮಗೆ ತಾತ್ಸಾರ ಇರ್ಬೋದು, ಬೇಸರ ಇರ್ಬೋದು. ಆದರೆ ಅದನ್ನು ಬಿಟ್ಟು ಕೆಲಸ ಪಾಲಿಗೆ ಬಂದದ್ದು ಅದನ್ನು ಮುಂದುವರಿಸಲೇಬೇಕು ಅನ್ನುವಂಥ ಒಂದು ಸ್ವಭಾವದಲ್ಲಿ ಇರಬೇಕಾಗತ್ತೆ. ಹಾಗಾಗಿ ಈ ದಿನದಲ್ಲಿ ಒಂದಲ್ಲ 2-3 ತೊಂದರೆಗಳು ನಿಮಗೆ ಕಾಣಿಸ್ಕೊಳ್ಳುವಂಥದ್ದಿದೆ. ಮೊದಲನೇದಾಗಿ ಹಣಕಾಸಿನ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ನಿಮ್ಮ ಯೋಜನೆಗಳೇನೇ ಇದ್ದರೂ ಅದನ್ನು ಬಹಳ ಸಂದರ್ಭೋಚಿತವಾಗಿ ನೀವು ಹಾಕಿಕೊಳ್ಳಬೇಕಾಗತ್ತೆ. ಹಾಗೆ ನಿಮ್ಮಲ್ಲಿರುವಂಥ ಸಂಪನ್ಮೂಲಗಳನ್ನು ನೋಡಿಕೊಂಡು ಯೋಜನೆಯನ್ನು ರೂಪಿಸಿಕೊಳ್ಳುವಂಥದ್ದು ಉತ್ತಮ. ಹಾಗೆ ಬೇರೆಯವರನ್ನು ಹೋಲಿಸಿಕೊಂಡು ಈ ದಿನ ಹಣಕಾಸಿನ ವಿಚಾರಗಳ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳಬೇಡಿ. ಭಗವಂತ ನಿಮಗೆ ಏನು ಕೊಟ್ಟಿದ್ದಾನೋ ಅದು ಬಹಳ ವಿಶೇಷತಮವಾಗಿರುವಂಥದ್ದು. ಅದನ್ನು ನೀವು ರೂಢಿಸ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ಸಾಂಸಾರಿಕವಾಗಿ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಅದನ್ನು ಸ್ವಲ್ಪ ಹೊಂದಾಣಿಕೆಯ ಮೇರೆಗೆ ನೀವು ಅನುಸರಣೆ ಮಾಡಬೇಕಾಗುತ್ತೆ. ಇನ್ನು ವ್ಯವಹಾರದಲ್ಲಿ ನಿಮಗೆ ತುಂಬ ಕಾಂಪಿಟೇಷನ್ ಇರುವಂಥದ್ದು, ಸ್ಪರ್ಧೆ ಜಾಸ್ತಿ ಇದೆ, ಹಿತಶತ್ರುಗಳು ಜಾಸ್ತಿ ಇದ್ದಾರೆ. ಅವರನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ಈ ದಿನ ತಾಳ್ಮೆಯಿಂದ ಕೆಲಸಗಳನ್ನು ಮುಂದುವರಿಸಿ. ಒಳ್ಳೆಯದಾಗುತ್ತೆ. ಮಹಾಗಣಪತಿಯನ್ನು ಆರಾಧನೆ ಮಾಡಿ. ಹಾಗೆ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಪರಿಸ್ಥಿತಿ ಸ್ವಲ್ಪ ಬಿಗಡಾಯಿಸುವಂಥ ಸಾಧ್ಯತೆ ಇರುತ್ತೆ. ಏಕೆಂದರೆ ವಿವೇಚನೆ ಇಲ್ಲದೆ ತೆಗೆದುಕೊಳ್ಳುವಂಥ ತೀರ್ಮಾನದಿಂದ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದು, ವೃಥಾ ಖರ್ಚಾಗತ್ತೆ ಈ ದಿನ ಹಣ. ಹಾಗಾಗಿ ನಿಮ್ಮ ಆದಾಯಕ್ಕಿಂತ ಈ ದಿನ ಖರ್ಚಿನ ಬಾಪ್ತೆ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಗ್ರಹಗತಿಗಳು ಕೂಡ ನಿಮಗೆ ಮಿಶ್ರ ಫಲವನ್ನು ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ವಿವೇಚನೆಯಿಂದಲೇ ಮುಂದುವರಿಬೇಕಾಗತ್ತೆ. ಗುರು ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿದ್ದಾನೆ. ಹಾಗಾಗಿ ಈ ದಿನ ಗುರುಗಳ ಹಿರಿಯರ ಮಾರ್ಗದರ್ಶನ ಪಡ್ಕೊಳ್ಳುವಂಥದ್ದು ಉತ್ತಮ. ಏಕಾಏಕಿ ಯಾವುದೇ ವಿಚಾರದಲ್ಲಿ ನೀವು ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದನ್ನು ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ಸ್ಪರ್ಧೆಗಳು ಉಂಟಾಗುವಂಥದ್ದು ಇದೆ. ಅದರಲ್ಲಿ ತಾ ಮುಂದು ನಾ ಮುಂದು ಅಂತ ಹೇಳೇ ಓಡಾಟ ಹೋರಾಟ ಜಾಸ್ತಿ ಇರುವಂಥದ್ದು ಇರುತ್ತೆ. ಇದು ಒಂದು ಅನ್ಹೆಲ್ತಿ ಕಾಂಪಿಟೇಷನ್ ಇದು.
ಅದರಲ್ಲಿ ನೀವು ಭಾಗವಹಿಸಲೇಬೇಕಾಗತ್ತೆ, ಅನಿವಾರ್ಯ ಅದು. ಯಾಕೆಂದರೆ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅನ್ನುವಂಥ ಒಂದು ಮಾತು. ಇದಕ್ಕಾಗಿಯೇ ನಿಮ್ಮತನವನ್ನು ತೋರಿಸಲಿಕ್ಕೆ ಬಹಳ ಹೋರಾಟ ಮುಂದುವರಿಸ್ತೀರಿ. ಆದರೆ ನೀವು ನಿರೀಕ್ಷಿತ ಮಟ್ಟದಲ್ಲಿ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದರೆ ಕಾನ್ಸಂಟ್ರೇಷನ್ ಇಲ್ಲ, ಆಸಕ್ತಿ ಕಡಿಮೆ ಇದೆ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ನಿಮ್ಮ ಸಾಮರ್ಥ್ಯದ ಆಧಾರದಲ್ಲಿ ಕೆಲಸಗಳನ್ನು ಆಯ್ಕೆ ಮಾಡಿಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಬೇರೆಯವರ ಆಶ್ವಾಸನೆಗಳನ್ನು ನಂಬಬೇಡಿ. ಅವರ ಮಾತನ್ನಾಗಲಿ, ಅವರ ಭರವಸೆಯ ಮಾತು, ಅವರ ಬಣ್ಣದ ಮಾತು, ಅವರ ಸಿಹಿಯಾದ ಮಾತು ನಿಮಗೆ ಅಷ್ಟೊಂದು ಒಳಿತನ್ನು ತರಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆದಷ್ಟು ಹಿತಶತ್ರುಗಳ ಬಗ್ಗೆ ಒಂದು ಕಣ್ಣಿಟ್ಟಿರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಾವಿಷ್ಣುವನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಮಹಾಲಕ್ಷ್ಮಿಯನ್ನು ಈ ದಿನ ಆರಾಧನೆ ಮಾಡಿ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ತೃತೀಯದಲ್ಲಿದ್ದಾನೆ. ಇದು ಕೀರ್ತಿ ಸ್ಥಾನ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ಸಂತೃಪ್ತಿಯ ಜೊತೆಗೆ ಒಳ್ಳೆಯ ಸ್ಥಾನಮಾನ ಕೂಡ ಸಿಕ್ಕುವಂಥದ್ದು ಇದೆ. ಆದರೆ ಸ್ವಲ್ಪ ಹಠಮಾರಿತನವನ್ನು ಬಿಟ್ಟು ಹೊರಗೆ ಬರಬೇಕು. ಹೊಂದಾಣಿಕೆ ಮನೋಭಾವ ಇದ್ದರೆ ಈ ದಿನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ, ಎಲ್ಲ ವಿಚಾರಗಳಲ್ಲೂ ಕೂಡ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ಒಂದು ಕೊಳ್ಳುವಿಕೆ ಅನ್ನುವಂಥದ್ದು ಇದೆಯಲ್ಲ, ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ನೀವು ಏನನ್ನು ಕೊಡ್ತೀರೋ ಅದನ್ನೇ ಪಡ್ಕೊಳ್ತೀರಿ, ಏನನ್ನು ಬಿತ್ತುತ್ತೀರೋ ಅದನ್ನೇ ಬೆಳೆಯ ರೂಪವಾಗಿ ಪಡ್ಕೊಳ್ಳುವಂಥದ್ದು ಇದೆ. ಬಿತ್ತಿದ್ದೇ ಬೆಳೆ ಅಂತ ಹೇಳ್ತಾರೆ. ಹಾಗಾಗಿ ಈ ದಿನ ನೀವು ಒಳ್ಳೆಯ ವಿಚಾರಧಾರೆಗಳನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ಹಾಗೆ ಸಹಕಾರ ಮನೋಭಾವ ಅನ್ನುವಂಥದ್ದು ಇದ್ದರೆ ನಿಮಗೂ ಕೂಡ ಸಹಕಾರ ಕೊಡುವಂಥವ್ರು, ಸಹಾಯ ಮಾಡುವಂಥವರು ಮುಂದೆ ಬರ್ತಾರೆ. ಹಾಗಾಗಿ ಈ ದಿನ ಬಹಳ ವಿಶೇಷವಾದಂತಹ ದಿನ ನಿಮಗೆ. ಏಕೆಂದರೆ ಬಹಳ ಅಭೂತಪೂರ್ವವಾದಂಥ ಒಂದು ವಿಚಾರವನ್ನು ಸಾಧನೆ ಮಾಡ್ತೀರಿ, ಅದನ್ನು ಕೈಗೊಳ್ತೀರಿ. ತುಂಬ ಜವಾಬ್ದಾರಿ ಇದೆ, ರೆಸ್ಪಾನ್ಸಿಬಿಲಿಟಿ ತುಂಬ ಇದೆ. ಆದರೂ ಕೂಡ ಧೈರ್ಯದಿಂದ ಕೆಲಸಕ್ಕೆ ಕೈ ಹಾಕುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಜೀವನದಲ್ಲಿ ಒಂದು ತಿರುವನ್ನು ಕಾಣುವಂತಹ ಸಂದರ್ಭ ಇದು, ಟರ್ನಿಂಗ್ ಪಾಯಿಂಟ್ ಇದು. ಹಾಗಾಗಿ ಈ ಒಂದು ವಿಚಾರದಲ್ಲಿ ಬಹಳ ವಿವೇಚನೆಯಿಂದ ಮುಂದುವರಿರಿ. ಧೈರ್ಯ ಇದೆ, ಆತ್ಮವಿಶ್ವಾಸ ಇದೆ. ಹಾಗೆ ನಿಮ್ಮ ಕುಟುಂಬಸ್ಥರ ಬೆಂಬಲ ಕೂಡ ಆ ಒಂದು ಕಾರ್ಯಕ್ಕಿದೆ. ಅದನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಾವುದೇ ರೀತಿಯ ವಾದ ವಿವಾದಗಳಿಗೆ ಆಸ್ಪದ ಕೊಡಬೇಡಿ. ಏಕೆಂದರೆ ನಿಮ್ಮ ಸಾಧನೆಗೆ ನಿಮಗೆ ಸಮಯ ಇಲ್ಲ, ಇನ್ನು ವಾದ ಮಾಡಲಿಕ್ಕೆ ಎಲ್ಲಿದೆ ಸಮಯ. ಹಾಗಾಗಿ ಅಂಥ ಸಂದರ್ಭಗಳೇನಾದರೂ ಬಂದರೆ ನೀವು ಮೌನ ವಹಿಸುವಂಥದ್ದು ಉತ್ತಮ. ಇಲ್ಲಿ ಮೌನ ನಿಮ್ಮ ಸೋಲಿನ ಸಂಕೇತ ಅಲ್ಲ, ಬದಲಾಗಿ ನಿಮ್ಮ ಒಂದು ಹಿರಿಮೆಯನ್ನು, ನಿಮ್ಮ ಒಂದು ದೊಡ್ಡತನವನ್ನು ತೋರಿಸುವಂಥ ಸಂಕೇತವಾಗಿರುತ್ತೆ. ಹಾಗಾಗಿ ಈ ದಿನ ಸಣ್ಣ ಪುಟ್ಟ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ. ಹಾಗೆ ಈ ದಿನ ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. 2ನೇ ಮನೆ, ಇದನ್ನು ಧನಸ್ಥಾನ ಅಂತಾರೆ, ಕುಟುಂಬ ಸ್ಥಾನ ಅಂತ ಹೇಳ್ತಾರೆ. ಹಾಗಾಗಿ ಈ ದಿನ ಕುಟುಂಬದಲ್ಲಿ ಪ್ರಮುಖವಾದಂಥ ವ್ಯವಹಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ, ಮಾತಿನ ಚಕಮಕಿ ಇರುತ್ತೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲೇ ಸ್ವಲ್ಪ ಅನುಮಾನ ಕೂಡ ಮೂಡುವಂಥದ್ದು ಇದೆ. ನೀವು ಇತರರ ಮೇಲೆ ಅನುಮಾನ ಪಡುವಂಥದ್ದು ಅಥವಾ ಬೇರೆಯವರು ನಿಮ್ಮ ವ್ಯವಹಾರಗಳಲ್ಲಿ ಅನುಮಾನ ಪಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅದರಲ್ಲೂ ಈ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನದ ಯಾವುದೇ ವಿಚಾರದಲ್ಲೂ ಕೂಡ ತುಂಬ ಲೆಕ್ಕಾಚಾರದಲ್ಲೇ ಇರಬೇಕಾಗತ್ತೆ. ಹಾಗಾಗಿ ಯಾಮಾರಬೇಡಿ, ಮೈಮರಿಬೇಡಿ. ಇನ್ನು ಈ ದಿನದಲ್ಲಿ ನಿಮ್ಮ ಯೋಗ್ಯತೆಗೆ ತಕ್ಕಂತಹ ಕೆಲಸ ಕಾರ್ಯಗಳು ಸಿಕ್ಕಲ್ಲ. ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾದ ಕೆಲಸಗಳು ನಿಮಗೆ, ಜವಾಬ್ದಾರಿಗಳು ನಿಮಗೆ ಸಿಕ್ಕಲ್ಲ. ಹಾಗಾಗಿ ಯಾವುದೇ ಕೆಲಸ ಸಿಕ್ಕಿದ್ರೂ ಕೂಡ ಅದನ್ನು ನಿಷ್ಠೆಯಿಂದ ಮಾಡಿ, ಪಾಲಿಗೆ ಬಂದದ್ದೇ ಪಂಚಾಮೃತ ನಿಮಗೆ. ಇನ್ನು ಕಾರ್ಯಕ್ಷೇತ್ರದಲ್ಲಿ ನೀವು ಮಾಡುವಂಥ ಪ್ರಯತ್ನಕ್ಕೆ ಅನುಗುಣವಾದಂಥ ಫಲ ಸಿಕ್ಕದೇ ಇರ್ಬೋದು. ಮೇಲಧಿಕಾರಿಗಳಿಂದ ಒತ್ತಡ ಇರ್ಬೋದು, ಸಹೋದ್ಯೋಗಿಗಳಿಂದ ಒಂದು ರೀತಿಯಲ್ಲಿ ಕಿರುಕುಳ ನಿಮಗೆ ಇರಬಹುದು. ಆದರೂ ಅದನ್ನು ಈ ದಿನ ಸಹಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ತುಂಬ ತಾಳ್ಮೆ ಬೇಕು, ತುಂಬ ಸಂಯಮದಿಂದಲೇ ವರ್ತಿಸಬೇಕಾಗತ್ತೆ. ಇನ್ನು ಈ ದಿನ
ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ಕೂಡ ಸ್ವಲ್ಪ ಗಮನ ಕೊಡಬೇಕು. ಏಕೆಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ವ್ಯತ್ಯಯಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನದ ಪ್ರಯಾಣ ನಿಮಗೆ ಅಷ್ಟೊಂದು ಶುಭವನ್ನು ತರಲ್ಲ, ಬದಲಾಗಿ ವೆಚ್ಚ ಹೆಚ್ಚಾಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಪೂರ್ವ ಸಿದ್ಧತೆಯೊಂದಿಗೆ ಪ್ರಯಾಣ ಮಾಡಿ. ಇನ್ನು ನಿರುದ್ಯೋಗಿಗಳಿಗೆ ಈ ದಿನ ಸ್ವಲ್ಪ ನಿರಾಸೆಯ ದಿನ, ಏಕೆಂದರೆ ನಿಮ್ಮ ಪ್ರಯತ್ನಗಳು ಈ ದಿನ ಕೂಡ ಫಲವನ್ನು ಕೊಡಲ್ಲ, ಮಧ್ಯಮ ಫಲ ಇರುವಂತಹ ಸಂದರ್ಭ. ಆದರೂ ಕೂಡ ಈ ದಿನ ಮಹಾಗಣಪತಿಯನ್ನು ಆರಾಧನೆ ಮಾಡ್ತಾ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿ, ಒಳ್ಳೆಯದಾಗುತ್ತೆ. ಈ ದಿನ ಶಿವಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿ, ಪಾರ್ವತಿ ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯ ಫಲ ನಿಮ್ಮದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಅನುಕೂಲಕರವಾಗಿರುವಂತಹ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನದಲ್ಲಿ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಶ್ರೇಯಸ್ಸಿದೆ, ಹೆಚ್ಚಿನ ಶ್ರದ್ಧೆ ಇದೆ. ಆದರೆ ಈ ಚಂದ್ರ ಮತ್ತು ನಿಮ್ಮ ರಾಶಿಯ ಅಧಿಪತಿಯಾದಂತಹ ಬುಧ ತಂದೆ ಮಕ್ಕಳ ಒಂದು ಸಂಬಂಧದಲ್ಲಿರುವಂಥವ್ರು ಜ್ಯೋತಿಷ್ಯ ಶಾಸ್ತ್ರದಂತೆ. ಹಾಗಾಗಿ ಈ ದಿನ ಮನೆಯಲ್ಲಿ ಸ್ವಲ್ಪ ತಂದೆ ಮಕ್ಕಳಿಗೆ ಭಿನ್ನಾಭಿಪ್ರಾಯಗಳು ಬರ್ಬೋದು ಕೆಲವೊಂದು ವಿಚಾರಗಳಲ್ಲಿ ಸೈದ್ಧಾಂತಿಕವಾಗಿ. ಆದರೆ ಅದನ್ನು ನೀವು ಪರಿಹಾರ ಮಾಡಿಕೊಳ್ಳಿಕ್ಕೂ ಕೂಡ ಒಳ್ಳೆಯ ಅವಕಾಶಗಳು ಕೂಡಲೇ ಸಿಕ್ಕುವಂಥದ್ದು ಕೂಡ ಇದೆ. ಇನ್ನು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಕುಟುಂಬಸ್ಥರ ಬೆಂಬಲ ಇದೆ, ನಿಮ್ಮ ಬಂಧು ಮಿತ್ರರ ನೆರವು ಕೂಡ ಇದೆ. ಹಾಗಾಗಿ ನೀವು ಎಲ್ಲೇ ಎಡವಿ ಬಿದ್ದರೂ ಕೂಡ ನಿಮ್ಮನ್ನು ಮೇಲೆತ್ತಿಕೊಳ್ಳಲಿಕ್ಕೆ ನಿಮ್ಮ ಪ್ರೀತಿ ಪಾತ್ರರು ಕೂಡ ನಿಮ್ಮ ಜೊತೆಗಿರ್ತಾರೆ. ಹಾಗಾಗಿನೇ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಉತ್ತಮವಾದಂಥ ಫಲಗಳು ಸಿಕ್ಕುವಂಥ ಸಂದರ್ಭಗಳಿದೆ. ಇನ್ನು ಈ ದಿನ ನಿಮ್ಮ ಒಂದು ವೈಯಕ್ತಿಕ ವಿಚಾರದಲ್ಲಿ ನಿಮಗೆ ತೋಚಿದ್ದನ್ನು ಮಾಡುವಂತಹ ಒಂದು ಕಲೆಗಾರಿಕೆ ಕೂಡ ನಿಮಗಿದೆ. ಅಂದರೆ ಬಹಳ ಟ್ಯಾಕ್ಟ್ಫುಲ್ ಆಗಿರ್ತೀರಿ, ಸ್ಕಿಲ್ಫುಲ್ ಆಗಿರ್ತೀರಿ ಈ ದಿನದಲ್ಲಿ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕು ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಯಾವ ಸನ್ನಿವೇಶದಲ್ಲಿ ಯಾವ ರೀತಿಯ ಕಾರ್ಯಗಳನ್ನು ಆರಂಭ ಮಾಡಬೇಕು, ನಿಮ್ಮ ಮಾತು ಹೇಗಿರಬೇಕು, ನಿಮ್ಮ ಸ್ವಭಾವ ನಡವಳಿಕೆ ಹೇಗಿರಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ. ಇನ್ನು ಈ ದಿನ ನಿಮ್ಮ ಅಪರಿಚಿತರ ಒಂದು ಭೇಟಿಯ ಸಂದರ್ಭ ಏನಿದೆ ಅದರಲ್ಲಿ ತುಂಬ ಸಂಯಮದಿಂದ ಇರುವಂಥದ್ದು ಮಾತ್ರ ತುಂಬ ಅಗತ್ಯ ಇದೆ. ಹಾಗೆ ಈ ದಿನ ಯಾವುದೇ ವಿಚಾರವನ್ನು, ಯಾವುದೇ ವ್ಯಾಪಾರ ವ್ಯವಹಾರ ಉದ್ಯೋಗವನ್ನು ನೀವು ಮುಂದುವರಿಸುವ ಮೊದಲು ಸ್ವಲ್ಪ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಈ ದಿನದ ಪ್ರಯಾಣ ಕೂಡ ನಿಮಗೆ ಶುಭ ಲಾಭವನ್ನು ತರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಮಿಶ್ರ ಫಲಗಳ ಯೋಗ ಇರುವಂಥ ದಿನ. ಹಾಗೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ಈ ದಿನ ಸ್ವಲ್ಪ ವಿವೇಚನೆ ಬೇಕಾಗುತ್ತೆ. ಆರಂಭಿಕ ಕೆಲಸ ಕಾರ್ಯಗಳು ಅಡೆತಡೆಯಿಂದ ಕೂಡಿರುತ್ತೆ. ಅದರಲ್ಲೂ ನಿಮಗೆ ಬರುವಂಥದ್ದು ಈ ಫೈನಾನ್ಷಿಯಲ್ ಪ್ರಾಬ್ಲಮ್ ಅನ್ನುವಂಥದ್ದು, ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ನಿಮ್ಮ ಒಂದು ಯೋಜನೆಯಲ್ಲಿ, ನಿಮ್ಮ ಕನಸಿನ ಯೋಜನೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ದೀರ್ಘಕಾಲದಲ್ಲಿ ಇದ್ದಂತಹ ಸಮಸ್ಯೆಯೊಂದು ಪರಿಹಾರದ ಹಂತಕ್ಕೆ ಬಂದಿರುವಂಥದ್ದು, ಅದು ಕುಟುಂಬದ ಒಳಗೆ ಇರುವಂತಹ ಸಮಸ್ಯೆ. ಆ ಸಮಸ್ಯೆ ನಿವಾರಣೆಯತ್ತ ಈ ದಿನ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಯಾವುದೇ ವಿಚಾರದಲ್ಲೂ ಕೂಡ ಅಸಡ್ಡೆ ಅನ್ನುವಂಥದ್ದನ್ನು ತೋರಿಸಬೇಡಿ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ಸ್ವಲ್ಪ ಮಟ್ಟಿನ ಭಿನ್ನಾಭಿಪ್ರಾಯಗಳು ಇರುವಂತಹ ಸಂದರ್ಭ ಇದೆ. ಹಾಗಾಗಿ ನಿಮ್ಮ ಆಲೋಚನೆಯಂತೆ ಕೆಲಸಗಳನ್ನು ಮಾಡಬೇಡಿ, ಬದಲಿಗೆ ಬೇರೆಯವರ ದೃಷ್ಟಿಕೋನದಿಂದ ನೋಡಿ ಕೆಲಸಗಳನ್ನು ನೀವು ಮುಂದುವರಿಸಬೇಕಾಗತ್ತೆ. ಹಾಗಾಗಿನೇ ನಿಮ್ಮ ಸ್ವಂತ ಆಲೋಚನೆಗಳು ಈ ದಿನ ಕೂಡಿ ಬರಲ್ಲ, ಕೆಲಸಗಳು ನಿಧಾನ ಆಗಿಬಿಡುತ್ತೆ. ಹಾಗಾಗಿ ತಾಳ್ಮೆಯನ್ನು ಕಳ್ಕೊಳ್ಬೇಡಿ, ಬದಲಾಗಿ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಗರಿಷ್ಠವಾಗಿ ಇರಲಿ. ಹಾಗೆ ಈ ದಿನ ನಿಮ್ಮ ತಾಯಿಯವರ ಕಡೆಯಿಂದ ನಿಮಗೆ ಉತ್ತಮವಾದಂತಹ ಸಹಕಾರ ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿನೇ ಈ ದಿನ ನಿಮಗೆ ಬೇಕಾದಂತಹ ಸಹಾಯವನ್ನು ಅಥವಾ ನಿಮಗೆ ಬೇಕಾದಂತಹ ಕೆಲವೊಂದು ವಿಚಾರಗಳೇನಿದೆ ಅದನ್ನು ನೇರವಾಗಿ, ಧೈರ್ಯವಾಗಿ, ಆತ್ಮವಿಶ್ವಾಸದಿಂದ ಹೇಳಿ ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ.
ನೀವು ಮೌನವಾಗಿದ್ದರೆ ಯಾರೂ ಕೂಡ ನಿಮ್ಮನ್ನು ಗುರುತಿಸಲ್ಲ, ಯಾರೂ ಕೂಡ ನಿಮ್ಮ ವಿಚಾರಗಳನ್ನು ಕೇಳಲ್ಲ. ಹಾಗಾಗಿನೇ ಈ ದಿನ ನೀವೇ ಬಾಯಿ ಬಿಟ್ಟು ನಿಮಗೆ ಬೇಕಾದಂಥ ವಿಚಾರಗಳನ್ನು ಕೇಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಕಮ್ಯುನಿಕೇಷನ್ ಚೆನ್ನಾಗಿಟ್ಕೊಳ್ಳಿ, ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳು ಸುಧಾರಣೆಯತ್ತ ಸಾಗುತ್ತೆ. ಇದರಿಂದ ಉತ್ತಮವಾದಂಥ ಫಲಿತಾಂಶಗಳು ಸಿಕ್ಕತ್ತೆ. ಇಲ್ಲಿ ಸುಧಾರಣೆ ಅಂತ ಹೇಳಿದ್ರೆ ನೆನ್ನೆಗಿಂತ ಈ ದಿನ ಉತ್ತಮವಾಗಿದೆ, ನೆನ್ನೆಗಿಂತ ಸ್ಟ್ರಾಟಜಿ ಬದಲಾವಣೆಯಾಗಿದೆ, ಸನ್ನಿವೇಶ ಈ ದಿನ ನಿಮ್ಮ ಪರವಾಗಿದೆ, ಗ್ರಹಗತಿಗಳು ಕೂಡ ನಿಮಗೆ ಫೇವರಬಲ್ ಆಗಿರೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಇನ್ನು ಮನೆಯ ಹೊರಗಿನ ಸಮಸ್ಯೆಗಳೇ ಈ ದಿನ ನಿಮಗೆ ಸ್ವಲ್ಪ ತಲೆ ತಿನ್ನುವಂಥದ್ದು. ಮನೆಯ ಒಳಗೆ ಬಹಳ ಆರಾಮಾಗಿರ್ತೀರಿ, ಬೆಂಬಲ ಇದೆ, ಸಹಕಾರ ಇದೆ, ಎಲ್ಲವೂ ಸರಿಯಾಗಿ ನಡೀತಾ ಇದೆ. ಆದರೆ ಮನೆಯ ಹೊರಗಿನ ಒತ್ತಡ ಈ ದಿನ ಸ್ವಲ್ಪ ನಿಭಾಯಿಸಬೇಕಾಗತ್ತೆ. ಇನ್ನು ಈ ದಿನ ಕೆಲವೊಂದು ಲಾಭವನ್ನು ಗಳಿಸುವಂಥ ದೃಷ್ಟಿ, ವ್ಯಾಪಾರ ವ್ಯವಹಾರಗಳಲ್ಲಿ ಆಗ್ತಾ ಇರುವಂಥ ನಷ್ಟವನ್ನು ತಡೆಯುವಂಥ ಹಿನ್ನೆಲೆಯಲ್ಲಿ ನಿಮ್ಮ ಒಂದು ಪ್ರಯತ್ನ ಬಹಳ ಯಶಸ್ವಿಯಾಗುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಯಾರಿಗಾದರೂ ಯಾವುದೇ ರೀತಿಯ ಭರವಸೆಗಳನ್ನು ಕೊಟ್ಟಿದ್ದರೆ, ಅರ್ಧಂಬರ್ಧಾಗಿ ಬಿಟ್ಟಿರುವಂಥ ಕೆಲಸ ಕಾರ್ಯಗಳಿದ್ದರೆ ಅದಕ್ಕೆ ಸ್ವಲ್ಪ ಪ್ರಿಯಾರಿಟಿ ಕೊಡುವಂಥದ್ದು ಉತ್ತಮ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಅಧಿಕಾರಿಗಳು ಕೂಡ ನಿಮ್ಮ ಪರವಾಗಿರ್ತಾರೆ, ಒಳ್ಳೆಯ ಮಾರ್ಗದರ್ಶನ ಇದೆ. ಆದರೆ ಅವರ ಜೊತೆ ಈ ದಿನ ಮಾತಾಡುವಂಥ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಸಾಕು. ಇನ್ನು ಈ ದಿನ ಭಾವನೆಯ ದಾಸರಾಗುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಈ ಫೀಲಿಂಗ್ಸ್ ಅನ್ನುವಂಥದ್ದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಂಡ್ರೆ ಅತ್ಯುತ್ತಮವಾದಂಥ ಫಲ ಇದೆ. ಇನ್ನು ಈ ದಿನ ನಿಮ್ಮ ದೈಹಿಕವಾದ ಮಾನಸಿಕವಾದ ಆರೋಗ್ಯ ಬಹಳ ಚೆನ್ನಾಗಿದೆ, ಬಹಳ ಗಟ್ಟಿಮುಟ್ಟಾಗಿದೆ. ಅಲ್ಲಿ ನಿಮ್ಮ ಒಂದು ಮನಸ್ಥಿತಿ ಬಹಳ ಮುಖ್ಯ. ಆತ್ಮವಿಶ್ವಾಸ ಇದ್ದರೆ ಎಂಥದ್ದನ್ನು ಎದುರಿಸಲಿಕ್ಕೆ ಸಾಧ್ಯ ಅನ್ನೋವಂಥದ್ದಕ್ಕೆ ನೀವೇ ಉದಾಹರಣೆಯಾಗಿ ಈ ದಿನ ನಿಲ್ಲುವಂಥದ್ದು ಕೂಡ ಇದೆ. ಇನ್ನು ಬರುವಂಥ ಹೊಸ ಹೊಸ ಅವಕಾಶಗಳು ಈ ದಿನ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಅದನ್ನು ಸಂದರ್ಭೋಚಿತವಾಗಿ ಬಳಸ್ಕೊಳ್ಳಿ, ಎನ್ಕ್ಯಾಶ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರ್ರಾಶಿ. ಧನುರ್ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 10ನೇ ಮನೆ. ಹಾಗಾಗಿನೇ ನಿಮ್ಮ ಎಲ್ಲ ಪ್ರಯತ್ನಗಳು ಕೂಡ ಈ ದಿನ ನಿಮಗೆ ಕೈಗೂಡುತ್ತೆ. ಜೊತೆಗೆ ಹಣಕಾಸಿನ ಪರಿಸ್ಥಿತಿ ಕೂಡ ಸುಧಾರಣೆಯತ್ತ ಇರುತ್ತೆ. ಇನ್ನು ಈ ದಿನ ಯಾವುದೇ ಒಂದು ಅನಾವಶ್ಯಕವಾದಂಥ ಖರ್ಚುಗಳು ಬಾಪ್ತು ಬಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಸಾಕು. ಏಕೆಂದರೆ ಈ ದಿನ ಆದಾಯ ಚೆನ್ನಾಗಿದೆ, ಅದರಲ್ಲಿ ಸ್ವಲ್ಪ ಉಳಿತಾಯ ಮಾಡುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡ್ರೆ ಮುಂದೆ ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಹೊಸ ಅವಕಾಶಗಳು ಬಂದಾಗ ಅದಕ್ಕೆ ಸಂಬಂಧಪಟ್ಟವರ ನೆರವನ್ನು ಸಹಕಾರವನ್ನು ಪಡ್ಕೊಳ್ಳುವಂಥ ಒಂದು ವಿವೇಚನೆ ಇದೆ. ಏಕೆಂದರೆ ಈ ದಿನ ನಿಮ್ಮ ಅನುಭವವೇ ನಿಮ್ಮನ್ನು ಮುನ್ನಡೆಸುತ್ತೆ. ಹಾಗಾಗಿ ನಾಳೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಈ ದಿನವೇ ನೀವು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತೀರಿ. ಬಹಳ ಎಚ್ಚರಿಕೆಯಿಂದ ಮುಂದುವರಿಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಅತಿರೇಕಕ್ಕೆ ಹೋಗದೇ ಇದ್ದರೆ ನಿಮ್ಮ ಕೆಲಸ ಬಹಳ ಯಶಸ್ವಿಯಾಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳು, ನಿಮ್ಮ ವೈಯಕ್ತಿಕ ಆರೋಗ್ಯ, ಇದರ ಕಡೆ ಸ್ವಲ್ಪ ಗಮನ ಕೊಡುವಂಥ ಅಗತ್ಯತೆ ಕೂಡ ಇದೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಉತ್ತಮ ಅವಕಾಶಗಳು ಸಿಕ್ಕುವಂಥದ್ದು, ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಕೂಡ ಈ ದಿನ ಸಿಕ್ಕತ್ತೆ. ಹಾಗಾಗಿನೇ ಈ ದಿನದಲ್ಲಿ ನಿಮಗೆ ನಿಮ್ಮ ಪ್ರಗತಿಗೆ ಬೇಕಾದಂಥ ಕೆಲವೊಂದು ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ದೈಹಿಕವಾಗಿ ಮಾನಸಿಕವಾಗಿ ಸ್ವಲ್ಪ ಪ್ರಶಾಂತತೆ ಇರುವಂಥ ದಿನ, ಏನೋ ಒಂದು ಸಮಾಧಾನ ಇರುವಂಥ ದಿನ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ.
ಮಕರ ರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂತಹ ದಿನ, 9ನೇ ಮನೆ. ಆದರೆ ಈ ದಿನ ಸುಖ ಸೌಖ್ಯದಿಂದ ವಂಚಿತರಾಗುವಂಥ ಸಾಧ್ಯತೆ ಇದೆ. ಎಲ್ಲವೂ ಕೂಡ ನಿಮ್ಮ ಕಣ್ಣ ಮುಂದೆ ಇದೆ, ನಿಮ್ಮ ಸನಿಹದಲ್ಲೇ ಇದೆ, ನಿಮ್ಮ ಕೈಗೆಟಕುವಂತಹ ಒಂದು ಸ್ಥಳದಲ್ಲೇ ಇದೆ. ಆದರೆ ಅದನ್ನು ಅನುಭವಿಸುವಂಥ ಯೋಗ ಮಾತ್ರ ದೂರದಲ್ಲಿದೆ. ಹಾಗಾಗಿ ಈ ದಿನ ನಿಮ್ಮ ಪ್ರಯತ್ನಗಳಿಗೆ ಮಿಶ್ರ ಫಲಗಳು ಸಿಕ್ಕುವಂಥ ಸಂದರ್ಭ ಇದೆ. ಇನ್ನು ಈ ದಿನ ಸೌಲಭ್ಯಗಳು ಸಿಕ್ಕದೆ ಸ್ವಲ್ಪ ಪರದಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಬೇಸರ, ಸ್ವಲ್ಪ ನಿರಾಸೆ ಉಂಟಾಗುವಂಥದ್ದು, ಅದರಲ್ಲೂ ಈ ಪ್ರಯಾಣದ ಸಂದರ್ಭದಲ್ಲಿ ಮತ್ತು ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ಈ ದಿನ ನಿಮ್ಮ ಸೌಕರ್ಯಗಳು ಅಷ್ಟಕ್ಕಷ್ಟೇ ಇರುವಂಥದ್ದು. ಇನ್ನು ಈ ದಿನ ದೂರದ ಪ್ರಯಾಣ ಅನ್ನುವಂಥದ್ದಿದ್ದರೆ ಆದಷ್ಟು ಮುಂದೂಡುವಂಥದ್ದು ಉತ್ತಮ. ಇಲ್ಲ, ಪ್ರಯಾಣದ ಸಂದರ್ಭದಲ್ಲಿ ಅತಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ಹಣದ ವಿಚಾರದಲ್ಲಿ ಸಾಲ ತರುವಂಥದ್ದಾಗಲಿ, ಸಾಲ ಕೊಡುವಂಥದ್ದು, ಇನ್ನು ಹಣದ ಬಗ್ಗೆ ಯಾರಿಗೆ ಯಾವುದೇ ರೀತಿಯ ಭರವಸೆಯನ್ನು ಕೊಡುವಂಥದ್ದನ್ನು ಕೂಡ ಮಾಡಬೇಡಿ. ಏಕೆಂದರೆ ಇದು ನಿಮ್ಮ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಕೊಟ್ಟ ಮಾತನ್ನು, ಕೊಟ್ಟ ಭರವಸೆಯನ್ನು ಉಳಿಸಿಕೊಳ್ಳಲಾಗದಂಥ ಸಂದರ್ಭದಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೆಳೆಯುವಂಥದ್ದಾಗ್ಬಿಡುತ್ತೆ, ಕೀಳರಿಮೆ ಬಂದ್ಬಿಡುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಒಂದು ಸ್ಥಿರತೆಯ ಕೊರತೆ ಇರುವಂಥದ್ದು, ಅಂದರೆ ಕನ್ಸಿಸ್ಟೆನ್ಸಿ ಇಲ್ಲ. ಅದಕ್ಕಾಗಿಯೇ ಕೆಲಸಗಳನ್ನು ನೀವು ಪೂರ್ಣಗೊಳಿಸುವಂಥದ್ದಾಗಲಿ, ಒಂದು ಕೆಲಸ ಪೂರ್ಣ ಆದರೆ ಆ ಸ್ಥಾನದಲ್ಲಿ ಮತ್ತೊಂದು ಕೆಲಸವನ್ನು ಆರಂಭ ಮಾಡುವಂಥದ್ದಲ್ಲಾಗಲಿ ನಿಮ್ಮ ಒಂದು ವಿಚಾರಧಾರೆಗಳು ವ್ಯತ್ಯಯದಿಂದ ಕೂಡಿರುತ್ತೆ. ಹಾಗಾಗಿನೇ ಈ ಸೋಮಾರಿತನ ಅನ್ನುವಂಥದ್ದಾಗಲಿ ಅಥವಾ ನಿಮ್ಮ ಅಭಿಪ್ರಾಯ ಭೇದಗಳಾಗಲಿ ಈ ದಿನ ನಿಮ್ಮನ್ನು ಕಾಡುವಂಥದ್ದು ಇರುತ್ತೆ. ಇದರಿಂದ ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಮನೆಯಲ್ಲಿ ತಾಯಿಯವರಿದ್ದರೆ ಅವರ ಸೇವೆಯನ್ನು ಮಾಡಿ, ಅವರ ಬೇಕು ಬೇಡಗಳನ್ನು ಈ ದಿನ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ, 8ನೇ ಮನೆ. ಹಾಗಾಗಿನೇ ಈ ದುಸ್ಥಾನದಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಏನೋ ಒಂದು ಕಳವಳ, ಏನೋ ಒಂದು ಕಸಿವಿಸಿ ಇರುತ್ತೆ. ಹಾಗೆ ಈ ಕೆಲಸ ಕಾರ್ಯಗಳು ಆರಂಭ ಆದ ಕೂಡಲೇ ಏನೋ ಒಂದು ಅಡೆತಡೆ ಇರುವಂಥದ್ದು. ಹಾಗಾಗಿ ಕೆಲಸ ಸುಗಮವಾಗಿ ಮುಂದುವರಿಯಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಮಿಶ್ರ ಫಲಗಳಿರೋದ್ರಿಂದ ತುಂಬ ನಿರಾಸೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಯೋಜಿತ ಸಮಯಕ್ಕೆ ಕೆಲಸಗಳಾಗದೇ ಇದ್ದಾಗ ನೀವು ಬೇರೆಯವರನ್ನು ಶಪಿಸುವಂಥದ್ದು ಕೂಡ ಇದೆ. ನಿಮ್ಮ ಒಂದು ಸ್ಥಿತಿಗೆ ಬೇರೆಯವರೇ ಕಾರಣ ಅಂತ ಹೇಳಿ ಅವರನ್ನು ದೂರುವಂಥದ್ದು ಇದೆ. ಅವರ ಮೇಲೆ ಗೂಬೆ ಕೂರಿಸುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಆದರೆ ಅದೆಲ್ಲವೂ ಕೂಡ ಸುಳ್ಳು. ಏಕೆಂದರೆ ನಿಮ್ಮ ಒಂದು ವಿಚಾರದಲ್ಲಿ ನಿಮ್ಮ ಒಂದು ಪ್ರಗತಿ, ಏಳು ಬೀಳು ಇದಕ್ಕೆ ನೀವೇ ಕಾರಣ ಅನ್ನುವಂಥ ಸತ್ಯವನ್ನು ತಿಳ್ಕೊಳ್ಬೇಕಾಗತ್ತೆ. ಇನ್ನು ಮನೆಯಲ್ಲಿ ಒಂದು ರೀತಿಯಲ್ಲಿ ಸ್ಥಾನಮಾನ, ಗೌರವ ಚೆನ್ನಾಗಿದೆ. ಆದರೆ ಅದನ್ನು ಉಳಿಸ್ಕೊಳ್ಳೋದ್ರಲ್ಲಿ ಈ ದಿನ ಸ್ವಲ್ಪ ವಿಫಲರಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನ ವಾಹನದಿಂದ ಅಷ್ಟೊಂದು ನಿಮಗೆ ಸೌಖ್ಯ ಇಲ್ಲ, ಖರ್ಚುಗಳು ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಪ್ರಯಾಣ ಮಾಡಿ. ಹಾಗೆ ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ಕೂಡ ಗಮನ ಕೊಡಬೇಕು. ಎಲ್ಲ ಒಂದು ಕಡೆ ನಿಮ್ಮ ಆರೋಗ್ಯ ಕೂಡ ಕೈ ಕೊಡುತ್ತೆ. ಜಠರದ ಸಮಸ್ಯೆ ಉಂಟಾಗುವಂಥದ್ದಿದೆ. ಇನ್ನು ಅಧಿಕವಾದಂತಹ ಕೆಲಸದ ಭಾರದಿಂದ ತಲೆನೋವು ಬರುವಂಥದ್ದು, ಒತ್ತಡಗಳು ಉಂಟಾಗುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುವಂಥದ್ದು ಉತ್ತಮ. ಇನ್ನು ಮಕ್ಕಳ ವಿಚಾರವಾಗಿ ಈ ದಿನ ನೀವು ಮಾಡುವಂಥ ಪ್ರಯತ್ನ ನಿಮಗೆ ಒಳ್ಳೆಯ ಫಲವನ್ನೇನೋ ತರುತ್ತೆ. ಆದರೆ ಮಕ್ಕಳು ಅದನ್ನು ಗುರುತಿಸಲ್ಲ, ಮಕ್ಕಳು ಅದನ್ನು ಗಮನಿಸಲ್ಲ. ಹಾಗಾಗಿ ನಿಮ್ಮ ಒಂದು ಸೇವೆ, ನಿಮ್ಮ ತ್ಯಾಗ ಈ ದಿನ ಯಾರ ಗಮನಕ್ಕೂ ಬಾರದೆ ಹೋಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಇದು ಕೂಡ ಜೀವನದಲ್ಲಿ ಒಂದು ದೊಡ್ಡ ನಿರಾಸೆ ನಿಮಗೆ ಕಾದಿರುವಂಥದ್ದು. ಹಾಗಾಗಿ ಇತಿ ಮಿತಿ ಒಳಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಿರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಮಾತೆಯನ್ನು ಆರಾಧನೆ ಮಾಡಿ, ಗ್ರಾಮ ದೇವತೆಯ ದರ್ಶನ ಮಾಡಿಕೊಳ್ಳಿ. ಯಾವುದಾದ್ರೂ ಒಂದು ಸ್ತ್ರೀ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಬಹಳ ಅನುಕೂಲಕರವಾಗಿರುವಂಥ ದಿನ. ಚಂದ್ರ
ಕಳತ್ರ ಸ್ಥಾನದಲ್ಲಿದ್ದಾನೆ, 7ನೇ ಮನೆ. ಹಾಗಾಗಿನೇ ಈ ದಿನದ ಪ್ರಯತ್ನಗಳು ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ, ಒಳ್ಳೆಯ ಸಂತೋಷವನ್ನು ಕೂಡ ತರುತ್ತೆ. ಇನ್ನು ಈ ದಿನ ಹೊಸದಾಗಿ ಆರಂಭ ಆಗಿರುವಂಥ ಕಾರ್ಯಗಳು, ಇದರಿಂದ ನಿಮಗೆ ತುಂಬ ತೃಪ್ತಿ ಇದೆ. ಮನೆ ನಿರ್ಮಾಣ ಇರ್ಬೋದು, ವಾಹನ ಖರೀದಿ ಇರ್ಬೋದು, ಪ್ರಯಾಣದ ಮುನ್ನೆಚ್ಚರಿಕೆಯ ಸಿದ್ಧತೆಗಳಿರ್ಬೋದು, ಇದೆಲ್ಲವೂ ಕೂಡ ನಿಮಗೆ ಫಲಪ್ರದವಾಗುತ್ತೆ. ಹಾಗೆ ನಿಮ್ಮ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಈ ದಿನ ಪ್ರಗತಿಯ ಅಂಶವನ್ನು ಬಹಳಷ್ಟು ಮಟ್ಟಿಗೆ ಕಾಣ್ತೀರಿ. ಹಾಗೆ ಈ ದಿನ ಧನಾತ್ಮಕವಾದಂಥ ಸನ್ನಿವೇಶಗಳೇ ಇರುತ್ತೆ. ನೀವು ಏನೇ ಮಾಡಿ ಅಲ್ಲಿ ಒಂದು ಪಾಸಿಟಿವ್ ರಿಸಲ್ಟ್ ಅನ್ನುವಂಥದ್ದು ಬರುತ್ತೆ. ಇದರಿಂದ ಮನಸ್ಸಿಗೆ ಸಂತೋಷ, ತುಂಬ ಖುಷಿ ಇದೆ. ಹಾಗೆ ಕೆಲಸಗಳನ್ನು, ಜವಾಬ್ದಾರಿಗಳನ್ನು ಬಹಳ ಮುತುವರ್ಜಿಯಿಂದ ಮಾಡುವಂಥ ಸನ್ನಿವೇಶ ಕೂಡ ಇದೆ. ಇನ್ನು ಈ ದಿನದಲ್ಲಿ ಹಣಕಾಸಿನ ವಾತಾವರಣ ಕೂಡ ಬಹಳ ಚೆನ್ನಾಗಿದೆ. ನಿಮ್ಮ ಪ್ರಯತ್ನಗಳು ನಿಮಗೆ ಉತ್ತಮವಾದಂಥ ಫಲವನ್ನು ತಂದುಕೊಡುವಂಥದ್ದು ಇದೆ. ಹಾಗೆ ದೀರ್ಘಕಾಲದ ಸಮಸ್ಯೆಗಳಿದ್ದರೆ ಅದನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಸೈಡ್ ಬೈ ಸೈಡ್ ನಡೆಯುವಂಥದ್ದು, ಅಂದರೆ ಅದು ಜೊತೆಯಾಗಿಯೇ ಅಂಥ ಒಂದು ವಿಚಾರಗಳು ಕೂಡ ನಿಮ್ಮ ಮನಸ್ಸಿನಲ್ಲಿರುತ್ತೆ. ಹಾಗಾಗಿ ಈ ದಿನ ನೀವು ಮಲ್ಟಿ ಟಾಸ್ಕಿಂಗ್ ಮಾಡುವಂಥ ವಿಚಾರದಲ್ಲಿ ತುಂಬ ಪ್ರವೀಣರಾಗಿದ್ದೀರಿ, ತುಂಬ ಪ್ರಬುದ್ಧರೂ ಆಗಿರ್ತೀರಿ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ನಿರೀಕ್ಷಿತ ರೀತಿಯಲ್ಲಿ ಫಲಿತಾಂಶಗಳು ಸಿಕ್ಕುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಇರ್ಬೋದು. ಅದರಲ್ಲೂ ವಿದ್ಯಾರ್ಥಿಗಳು ಬಹಳ ಗಮನ ಇಟ್ಟು ನಿಮ್ಮ ಒಂದು ಪ್ರಗತಿಯ ಬಗ್ಗೆ, ನಿಮ್ಮ ಗುರಿ ಸಾಧನೆಯ ಬಗ್ಗೆ ನೀವು ನಿಮ್ಮ ಮನಸ್ಸನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಧನಾತ್ಮಕವಾದಂಥ ಒಂದು ಸನ್ನಿವೇಶ ಇದೆ. ಗ್ರಹಗತಿಗಳು ಬಹಳ ಚೆನ್ನಾಗಿದೆ. ಕಷ್ಟಪಟ್ಟು ದುಡಿತೀರಿ, ಕಷ್ಟಕ್ಕೆ ನಿಮಗೆ ಉತ್ತಮವಾದಂಥ ಫಲ ಕೂಡ ಸಿಕ್ಕತ್ತೆ. ಆದರೆ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಈ ದಿನ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.